ಹಳ್ಳಿಯ ಸಣ್ಣ ಗುಡಿಸಲು. ಹಳೆಯ ನೆನಪು. ಶಿವು ತನ್ನ ಹರಿದ ಪುಸ್ತಕಗಳನ್ನು ಹಿಡಿದು ಹತಾಶೆಯಿಂದ ಕುಳಿತಿದ್ದಾನೆ. ಶಿವು: ಲಕ್ಷ್ಮಿ, ಈ ಹಳ್ಳಿಯಲ್ಲಿ ಕೂಲಿ ಮಾಡ್ಕೊಂಡಿದ್ರೆ ನನ್ನ ಓದು ಅರ್ಧಕ್ಕೆ ನಿಂತು ಹೋಗುತ್ತೆ. ನಗರಕ್ಕೆ ಹೋಗಿ IAS ಓದ್ಬೇಕು ಅನ್ನೋದು ನನ್ನ ಕನಸು. ಆದ್ರೆ ಹಣ ಎಲ್ಲಿದೆ? ಲಕ್ಷ್ಮಿ ತನ್ನ ಸೊಂಟದಲ್ಲಿದ್ದ ಸಣ್ಣ ಗಂಟನ್ನು ಬಿಚ್ಚಿ: ಇಗೋ ನೋಡಿ, ನಾನು ಇಷ್ಟು ದಿನ ಕೂಲಿ ಮಾಡಿ ಉಳಿಸಿದ ಹಣ. ನೀವು ನಗರಕ್ಕೆ ಹೋಗಿ ಸಾಹೇಬರಾಗಿ ಬನ್ನಿ. ನಿಮ್ಮ ಯಶಸ್ಸೇ ನನಗೆ ಆಸ್ತಿ. ದೃಶ್ಯ 2. 4 ವರ್ಷಗಳ ನಂತರ. ಜಿಲ್ಲಾಧಿಕಾರಿ ಕಚೇರಿ. ಶಿವು ಈಗ ಜಿಲ್ಲಾಧಿಕಾರಿ. ಸೂಟುಬೂಟು ಧರಿಸಿ ಗಂಭೀರವಾಗಿ ಕುಳಿತಿದ್ದಾನೆ. ಅವನು ತನ್ನ ಹಳೆಯ ಜೀವನವನ್ನು ಮರತಂಟೆ ಕಾಣುತ್ತಿದ್ದಾನೆ. PA: ಸರ್, ಇವತ್ತು ಆ ಹೊಸದಾಗಿ ಶುರುವಾಗಿರುವ ಕ್ವಾರಿ ಮತ್ತು ಇಟ್ಟಿಗೆ ಕಾರ್ಖಾನೆಗಳ ಪರಿಶೀಲನೆ ಇದೆ. ಸರಿ, ಹೊರಡೋಣ. ದೃಶ್ಯ 3. ಇಟ್ಟಿಗೆ ಕಾರ್ಖಾನೆ. ಕಣ್ಣೀರಿನ ಮರುಮಿಲನ. ಧೂಳು ತುಂಬಿದ ವಾತಾವರಣ. ಲಕ್ಷ್ಮಿ ತಲೆಯ ಮೇಲೆ 10 ಇಟ್ಟಿಗೆಗಳನ್ನು ಹೊತ್ತು ನಡೆಯುತ್ತಿದ್ದಾಳೆ. ಅವಳ ಕೈಗಳು ಒಡೆದಿವೆ, ಮುಖ ಬಾಡಿದೆ. ಶಿವು ಕಾರಿನಿಂದ ಇಳಿದು ಸುತ್ತಲೂ ನೋಡುತ್ತಾನೆ. ಹತ್ತಿರದಲ್ಲಿ ಇಟ್ಟಿಗೆ ಹೊರುತ್ತಿರುವ ಹೆಣ್ಣು ಮಗಳನ್ನು ಕಂಡು ಸ್ತಬ್ಧನಾಗುತ್ತಾನೆ. ಲಕ್ಷ್ಮಿ, ನೀನು ಇಲ್ಲಿ? ಲಕ್ಷ್ಮಿ ಗಾಬರಿಯಿಂದ ಇಟ್ಟಿಗೆಗಳನ್ನು ಕೆಳಗಿಡುತ್ತಾಳೆ. ನೀವು ಸಾಹೇಬ್ರು? ಸಾರ್? ಕಣ್ಣೀರು ಹಾಕುತ್ತಾಳೆ. ಶಿವು ಓಡಿ ಬಂದು ಅವಳ ಕೈ ಹಿಡಿಯುತ್ತಾನೆ. ನನ್ನನ್ನು ಕ್ಷಮಿಸಿಬಿಡು ಲಕ್ಷ್ಮಿ. ಅಧಿಕಾರ, ಅಂತಸ್ತಿನ ಅಮಲಿನಲ್ಲಿ ನನ್ನನ್ನು ಬೆಳೆಸಿದ ನಿನ್ನ ಕೈಗಳನ್ನೇ ಮರೆತುಬಿಟ್ಟೆ. ನಾನು ಕಲೆಕ್ಟರ್ ಆಗಿದ್ದು ಇವತ್ತು ವ್ಯರ್ಥ ಅನ್ನಿಸುತ್ತಿದೆ. ದೃಶ್ಯ 4. ಅಂತಿಮ ದೃಶ್ಯ. ಗೌರವದ ಬದುಕು. ಶಿವು ಅವಳನ್ನು ತನ್ನ ಅಧಿಕೃತ ಕಾರಿನಲ್ಲಿ ಕೂರಿಸಿಕೊಳ್ಳುತ್ತಾನೆ. ಊರಿನವರು ಅಚ್ಚರಿಯಿಂದ ನೋಡುತ್ತಾರೆ. ಶಿವು: ಲಕ್ಷ್ಮಿ, ನಿನ್ನ ಬೆವರಿನ ಹನಿಗಳು ನನ್ನ ಪದವಿಗಿಂತ ಅಮೂಲ್ಯವಾದವು. ಇನ್ನು ಮುಂದೆ ಈ ಜಿಲ್ಲೆಯ ಕಲೆಕ್ಟರ್ ಪತ್ನಿಯಾಗಿ ನೀನು ಗೌರವದಿಂದ ಬಾಳಬೇಕು.